ಆತ್ಮವಿಶ್ವಾಸದ ಕೊರತೆ. ಹ್ಮ್ ಯಾಕೆ ಬರುತ್ತೆ ಈ ಕೊರತೆ? ಈಗ ಯಾರಾದ್ರೂ ನಿಮ್ಗೆ ಕೊಟ್ಟ ಮಾತನ್ನ ತಪ್ಪಿದ್ರೆ ನಿಮ್ಗೆ ಅವ್ರ ಮೇಲೆ ವಿಶ್ವಾಸ ಬರುತ್ತಾ? ಇಲ್ಲ. ಅದೇ ನಿಮ್ಮ ಕುಟುಂಬದವ್ರು ಯಾರೋ, ನಾನು ಇವತ್ತು ಬ್ಯಾಡ್ ಹ್ಯಾಬಿಟ್ಸ್ನ ಬಿಡ್ತೀನಿ, ಇವತ್ತಿಂದ ನಾನು ಸರಿ ಹೋಗ್ತೀನಿ, ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿನೂ ಕೂಡ ಮತ್ತೆ ಪದೇ ಪದೇ ಅದೇ ರೀತಿ ಮಾಡ್ತಾ ಇದ್ರೆ, ಅದೇ ರೀತಿ ಕೆಟ್ಟ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ, ಮಾತನ್ನ ತಪ್ತಾ ಇದ್ರೆ ನಿಮ್ಗೆ ಅವ್ರ ಮೇಲೆ ವಿಶ್ವಾಸ ಬರುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ನಾವು ಎಷ್ಟು ಸತಿ ನಮ್ಮ ಮನಸ್ಸಿಗೆ ಮಾತು ಕೊಟ್ಟಿರ್ತೀವಿ, ಆ ಮಾತನ್ನ ನಿಭಾಯಿಸಿರಲ್ಲ. ಬೆಳಗ್ಗೆ ಎದ್ದು ಓದ್ತೀವಿ ಅಂತ ಹೇಳ್ತೀವಿ, ಹೇಳೋದಿಲ್ಲ, ಓದೋದಿಲ್ಲ. ಇಷ್ಟು ಓದಿ ಮುಗಿಸ್ತೀನಿ ಅಂತ ಹೇಳಿ ಗೋಲ್ ಸೆಟ್ ಮಾಡ್ತೀನಿ, ಮುಗಿಸೋದಿಲ್ಲ. ನಾನು ಈ ಅಭ್ಯಾಸನ ಬಿಡ್ತೀನಿ, ಇದು ನಂಗೆ ತೊಂದರೆ ಕೊಡ್ತಾ ಇದೆ, ನಾನು ಖಂಡಿತವಾಗ್ಲೂ ಈ ಅಭ್ಯಾಸ ಬಿಡ್ತೀನಿ ಅಂತ ಮಾತು ಕೊಟ್ಟಿರ್ತೀನಿ, ಆದರೆ ನಾನು ಅಭ್ಯಾಸನ ಬಿಟ್ಟಿರಲ್ಲ. ಹಾಗಿದ್ಮೇಲೆ ನಮ್ಮ ಮನಸ್ಸು ನಮ್ಮನ್ನು ಹೇಗೆ ನಂಬತ್ತೆ? ಆಗ ನಮ್ಮ ಬ್ರೈನ್ಗೆ ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗೋದು. ನಮ್ಮ ಬ್ರೈನ್ ನಮ್ಮನ್ನು ನಂಬಲ್ಲ, ನಮ್ಮ ಮನಸ್ಸು ನಮ್ಮನ್ನು ನಂಬಲ್ಲ. ಹೇಗೆ ನಮ್ಮ ಕುಟುಂಬದವರು ನಮಗೆ ಮಾತು ಕೊಟ್ಟು ಮಾತು ತಪ್ಪಿದಾಗ ನಾವು ಕುಗ್ಗಿ ಹೋಗ್ತೀವಿ, ಅದೇ ರೀತಿ ನಮ್ಮ ಮನಸ್ಸು ಕೂಡ ಅವಾಗ್ಲೇನೆ ಆತ್ಮವಿಶ್ವಾಸ ಕಡಿಮೆ ಆಗೋದು. ಮಾತು ಕೊಟ್ಟು ತಪ್ಪದಲ್ಲದೆ ಇದ್ರ ಜೊತೆಗೆ ಸೆಲ್ಫ್ ಡೌಟ್ ಬೇರೆ, ಸ್ವಯಂ ಸಂಶಯ ಬೇರೆ. ಯಾವಾಗ ನಮ್ಮ ಬ್ರೈನು ಫಲಿತಾಂಶದ ಕಡೆ ಫೋಕಸ್ ಮಾಡುತ್ತೆ, ಆಗ ನಮ್ಮ ಇಡೀ ನರ್ವಸ್ ಸಿಸ್ಟಮ್ ಆತಂಕಕ್ಕೊಳಗಾಗಿರುತ್ತೆ. ಫೇಲ್ ಆಗಿಬಿಟ್ರೆ ಏನು ಮಾಡೋದು ಅಂದ ತಕ್ಷಣ ನೀವು ಇದುವರೆಗೂ ಎಲ್ಲೆಲ್ಲೆಲ್ಲ ಫೇಲ್ ಆಗಿದ್ದೀರೋ ಅದರದ್ದೆಲ್ಲ ಸ್ಕ್ರೀನ್ಶಾಟ್ನ ತೋರಿಸ್ತಾ ಬರುತ್ತೆ. ನೋಡು, ನೀನು ಇಲ್ಲಿ ಫೇಲ್ ಆಗಿದೆಯಾ, ಅಲ್ಲಿ ಫೇಲ್ ಆಗಿದೆಯಾ, ಇಲ್ಲಿ ಫೇಲ್ ಆಗಿದೆಯಾ, ಸೊ ನೀನು ಫೇಲ್ ಆಗೋದು ಖಚಿತ ಅನ್ನೋದನ್ನು ತೋರಿಸುತ್ತೆ. ಅದೇ ನಮ್ಮ ಫೋಕಸ್ನ ನಾವು ಫಲಿತಾಂಶಕ್ಕಿಂತ ನಮ್ಮ ಪ್ರಯತ್ನದ ಮೇಲೆ ಕೊಟ್ಟರೆ ಏನಾಗುತ್ತೆ? ನಾವು ಸರಿಯಾಗಿ ಪ್ರಯತ್ನಿಸಿದೀವಾ, ನಾವು ಅದಕ್ಕೆ ಕರೆಕ್ಟಾಗಿ ಪರಿಶ್ರಮ ಹಾಕಿದೀವಾ ಅಂತ ನಮ್ಮನ್ನು ನಾವು ಒಂದ್ಸಲ ಕೇಳ್ಕೊಂಡ್ರೆ, ಇಫ್ ಇಟ್ ಈಸ್ ಎಸ್, ಹೌದು ಅಂತ ಆದರೆ ನಾವು ವಿನ್ ಆದಾಗೆ. ಸೊ ಬರೀ ನಮ್ಮ ಫೋಕಸ್ನ ನಾವಿಲ್ಲಿ ಚೇಂಜ್ ಮಾಡಿದ್ವಿ. ನಮ್ಮ ಲಕ್ಷ್ಯನ ನಾವು ಏನಾಗುತ್ತೋ ಅನ್ನೋದಕ್ಕಿಂತ ನಾವು ಮಾಡಿದೀವಾ, ನಾವು ಪ್ರಯತ್ನಿಸಿದೀವಾ, ನಾವು ಪರಿಶ್ರಮ ಹಾಕಿದೀವಾ ಅನ್ನೋದ್ರ ಕಡೆ ನಾವು ಶಿಫ್ಟ್ ಆಗಬೇಕು. ಆ ಬ್ರೈನಿಗೆ ನಾವು ಏನು ಟ್ರೈನ್ ಮಾಡಿದ್ವಿ, ನಮ್ಮ ಒಂದು ನಿಜವಾದ ಸೆಲ್ಫ್ ವರ್ತ್, ಆತ್ಮ ಗೌರವವನ್ನು ನಾವು ನಮ್ಮ ಪ್ರಯತ್ನದ ಮೂಲಕ ಅಳಿಬೇಕು ಅನ್ನೋದನ್ನು ನಾವಿವಾಗ ಟ್ರೈನ್ ಮಾಡಿದ್ವಿ. ಸಾಧಿಸಲೇಬೇಕು ಅನ್ನೋ ಒತ್ತಡದಿಂದ ಆಚೆ ಬಂದ್ವಿ. ನಮ್ಮನ್ನು ನಾವು ನಿಂದಿಸ್ಕೊಳ್ಳೋದು ಬಿಟ್ಟು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ವೋ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಇಲ್ಲಿ ಚೇಂಜ್ ಆಗಬೇಕಾಗಿರೋದು ನಮ್ಮ ದೃಷ್ಟಿಕೋನ, ನಮ್ಮ ಒಂದು ಮೈಂಡ್ ಸೆಟ್. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ನಮ್ಮ ಲಕ್ಷ್ಯ ಏನಿದ್ರು ನಮ್ಮ ಒಂದು ಕರ್ಮದ ಮೇಲೆ ಇರಬೇಕು, ಫಲಿತಾಂಶದ ಮೇಲೆ ಅಲ್ಲ ಅಂತ ಯೋಚನೆ ಮಾಡಿ. ಧನ್ಯವಾದಗಳು.